ಪ್ರಮುಖ ಬೆಳೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ ಎಲ್ಲ ಹೋಗಿ ಅವಕಾಶ ಕೊಡಿ ಸಾಕು. ಜಿಲ್ಲೆಯ ಎಲ್ಲ ಶಾಸಕರು ನಾವು ಹೋಗಿ ಬಾಲಕೃಷ್ಣ ಅವರು ಇರ್ಬೋದು, KR ಪೇಟೆ ಮಂಟು ಎಲ್ಲ ಹೋಗಿ ಸ್ವರೂಪ್ ಅವರು ನಾವು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮುಂಡವರು ಆಯ್ತು ಅಲ್ಲ. ಇವತ್ತು ಈಗಾಗಲೇ ಕೊಬ್ಬರಿ ಖರೀದಿ ಕೇಂದ್ರನ ನಫಾಡಿಂದ ಮಾಡಿದೀವಿ. ಕೆಲವು ಕಡೆ ಈಗಾಗಲೇ 6 ಜನ ಅಧಿಕಾರಿಗಳು ಕೊಡುವ ನೀವು ಅಲ್ಲ ಹೇಳ್ತೀವಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ವಿಚಾರ ಮಾತಾಡಿದ್ದಾರೆ ಬಾಲಕೃಷ್ಣ ಅವರು ಎಲ್ಲ ವಿಚಾರ ನೀವು ಬರುವ ಮುಂಚೆ ಮಾತಾಡಿದ್ರು. ನಮ್ಮ ರೈತರ ಇವತ್ತು 8 ಜಿಲ್ಲೆ ರೈತರ ಒಂದು ಇದು ಸ್ವಾಮಿ ಇವತ್ತು ಕಳೆದ ಗಡಿಬಿಡಿ ಯಾಕೆ ಮಾಡ್ತೀವಿ ರೇವಣ್ಣ ಅವರೇ. ಈಗ ಬೆಳಿಗ್ಗೆ ನೀವು ಬರುವ ಮುಂಚೆ ಬಹಳಷ್ಟು ಚರ್ಚೆ ರೇವಣ್ಣ ಅವರೇ ಮಾತಾಡಕ್ಕೆ ಒಂದ್ ಸೆಕೆಂಡ್ ರೇವಣ್ಣ ಆಯ್ತು ಮಾತಾಡ್ತೀವಿ ಒಂದ್ ಸೆಕೆಂಡ್ ಕೇಳಿ. ಕೊಪ್ಪರೆ ವಿಚಾರದ ಬಗ್ಗೆ ನಾವು ಮುಖ್ಯಮಂತ್ರಿಗಳ ನಿಯೋಗ ಕರ್ಕೊಂಡು ಹೋಗಿ ನಾವು ಅವ್ರು ಮಾತಾಡ್ಲಿ ಈಗ ಬಂದವ್ರು ಮಾತಾಡ್ತಾರೆ. ಆಯ್ತು ಸ್ವಲ್ಪ ಈಗ SC ಆಗಿಲ್ಲ ಅದೇ ಆಗಿಲ್ಲ. ಈಗ ರೇವಣ್ಣ ಅವರೇ ಶಿವಲಿಂಗೌಡ್ರೆ ಅವರು ನಿಯಮ ಪ್ರಕಾರ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಅವರು ಮಾತಾಡಿದ್ದಾರೆ. ನಾನೀಗೇನಂತ ಹೇಳಿದ್ರೆ ನೀವು ನಿಲುವಳಿ ಅಲ್ಲ ಆಯ್ತು ನಾನು ಬರ್ತೇನೆ. ನಿಲುವಳಿ ಸೂಚನೆ ಅಂತ ಅವತ್ತು ಕೊಟ್ಟಿದ್ದೀರಿ, ಇದರ ಬಗ್ಗೆ ನೀವು ಬರುವಾಗ ತಡವಾದಕ್ಕೆ ಬಾಲಕೃಷ್ಣ ಅವರು ಬೆಳಿಗ್ಗೆ ವಿಚಾರ ಮಾತಾಡಿದ್ದಾರೆ. ನಮ್ಮ ಬಹುಶಃ ಇವತ್ತು ರಾಜ್ಯ ಭಾಷಣಕ್ಕೆ ಸಂಬಂಧ ಮಾತಾಡಿದ ತಕ್ಷಣ ಅನುಮೋದನ ತಕ್ಷಣ ನಾವು ಇದಕ್ಕೆ ಅರ್ಧ ಗಂಟೆ ಚರ್ಚೆಗೆ ನಾವು ಕೊಡುವ. 69 ಕೊಡ್ತೇನೆ, 69 ಚರ್ಚೆ ಕೊಡುವ, 68 ಕೊಡುವ. ನಾನು ಪ್ರಾಸ್ತಾವಿಕ ಮಾತಾಡ್ತೀನಿ. ಮಾತಾಡಿದ್ರಲ್ಲ ಪ್ರಾಸ್ತಾವಿಕ ಮಾತಾಡಬಾರ್ದು. ಮಾತಾಡ್ಬೋದು ನೀವು ಮಾತಾಡಿದ್ರೆ ಬಾಲಕೃಷ್ಣ ಮಾತಾಡಿದ್ದಾರೆ. ಇದರಲ್ಲಿ ದಯಮಾಡಿ ಪ್ರಮುಖ ಬೆಳೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ. ಎಲ್ಲ ಹೋಗಿ ಅವಕಾಶ ಕೊಡಿ ಸಾಕು. ಜಿಲ್ಲೆಯ ಎಲ್ಲ ಶಾಸಕರು ನಾವು ಹೋಗಿ ಬಾಲಕೃಷ್ಣ ಅವರು ಇರ್ಬೋದು, KR ಪೇಟೆ ಮಂಟು ಎಲ್ಲ ಹೋಗಿ ಸ್ವರೂಪ್ ಅವರು ನಾವು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮುಂಡವರು ಆಯ್ತು ಅಲ್ಲ. ಇವತ್ತು ಈಗಾಗಲೇ ಕೊಬ್ಬರಿ ಖರೀದಿ ಕೇಂದ್ರನ ನಫಾಡಿಂದ ಮಾಡಿದೀವಿ. ಕೆಲವು ಕಡೆ ಈಗಾಗಲೇ 6 ಜನ ಅಧಿಕಾರಿಗಳು ಕೊಡುವ ನೀವು ಅಲ್ಲ ಹೇಳ್ತೀವಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ವಿಚಾರ ಮಾತಾಡಿದ್ದಾರೆ ಬಾಲಕೃಷ್ಣ ಅವರು ಎಲ್ಲ ವಿಚಾರ ನೀವು ಬರುವ ಮುಂಚೆ ಮಾತಾಡಿದ್ರು. ನಮ್ಮ ರೈತರ ಇವತ್ತು 8 ಜಿಲ್ಲೆ ರೈತರ ಒಂದು ಇದು ಸ್ವಾಮಿ ಇವತ್ತು ಕಳೆದ ಗಡಿಬಿಡಿ ಯಾಕೆ ಮಾಡ್ತೀವಿ ರೇವಣ್ಣ ಅವರೇ. ಈಗ ಬೆಳಿಗ್ಗೆ ನೀವು ಬರುವ ಮುಂಚೆ ಬಹಳಷ್ಟು ಚರ್ಚೆ ರೇವಣ್ಣ ಅವರೇ ಮಾತಾಡಕ್ಕೆ ಒಂದ್ ಸೆಕೆಂಡ್ ರೇವಣ್ಣ ಆಯ್ತು ಮಾತಾಡ್ತೀವಿ ಒಂದ್ ಸೆಕೆಂಡ್ ಕೇಳಿ. ಕೊಪ್ಪರೆ ವಿಚಾರದ ಬಗ್ಗೆ ನಾವು ಮುಖ್ಯಮಂತ್ರಿಗಳ ನಿಯೋಗ ಕರ್ಕೊಂಡು ಹೋಗಿ ನಾವು ಅವ್ರು ಮಾತಾಡ್ಲಿ ಈಗ ಬಂದವ್ರು ಮಾತಾಡ್ತಾರೆ. ಆಯ್ತು ಸ್ವಲ್ಪ ಈಗ SC ಆಗಿಲ್ಲ ಅದೇ ಆಗಿಲ್ಲ. ಈಗ ರೇವಣ್ಣ ಅವರೇ ಶಿವಲಿಂಗೌಡ್ರೆ ಅವರು ನಿಯಮ ಪ್ರಕಾರ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಅವರು ಮಾತಾಡಿದ್ದಾರೆ. ನಾನೀಗೇನಂತ ಹೇಳಿದ್ರೆ ನೀವು ನಿಲುವಳಿ ಅಲ್ಲ ಆಯ್ತು ನಾನು ಬರ್ತೇನೆ. ನಿಲುವಳಿ ಸೂಚನೆ ಅಂತ ಅವತ್ತು ಕೊಟ್ಟಿದ್ದೀರಿ, ಇದರ ಬಗ್ಗೆ ನೀವು ಬರುವಾಗ ತಡವಾದಕ್ಕೆ ಬಾಲಕೃಷ್ಣ ಅವರು ಬೆಳಿಗ್ಗೆ ವಿಚಾರ ಮಾತಾಡಿದ್ದಾರೆ. ನಮ್ಮ ಬಹುಶಃ ಇವತ್ತು ರಾಜ್ಯ ಭಾಷಣಕ್ಕೆ ಸಂಬಂಧ ಮಾತಾಡಿದ ತಕ್ಷಣ ಅನುಮೋದನ ತಕ್ಷಣ ನಾವು ಇದಕ್ಕೆ ಅರ್ಧ ಗಂಟೆ ಚರ್ಚೆಗೆ ನಾವು ಕೊಡುವ. 69 ಕೊಡ್ತೇನೆ, 69 ಚರ್ಚೆ ಕೊಡುವ, 68 ಕೊಡುವ. ನಾನು ಪ್ರಾಸ್ತಾವಿಕ ಮಾತಾಡ್ತೀನಿ. ಮಾತಾಡಿದ್ರಲ್ಲ ಪ್ರಾಸ್ತಾವಿಕ ಮಾತಾಡಬಾರ್ದು. ಮಾತಾಡ್ಬೋದು ನೀವು ಮಾತಾಡಿದ್ರೆ ಬಾಲಕೃಷ್ಣ ಮಾತಾಡಿದ್ದಾರೆ. ಇದರಲ್ಲಿ ದಯಮಾಡಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.